ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೇಕೆ ಸಾಕಾಣಿಕೆ ಆರಂಭಿಸಲು ಬಯಸುವವರಿಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ. ಮೇಕೆಗಳನ್ನು ಯಾವ ಜಾಗದಲ್ಲಿ ಸಾಕಬೇಕು, ಯಾವ ರೀತಿ ಶೆಡ್ ಇರಬೇಕು, ಶೆಡ್ನಲ್ಲಿ ಯಾವ ಸಮಸ್ಯೆಗಳು ಬರಬಹುದು ಮತ್ತು ಹೊಸಬರು ಮಾಡುವ ತಪ್ಪುಗಳು ಯಾವ್ಯಾವು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನಾವು ಮೊದಲು ಮಾಡಬೇಕಾದ ಕೆಲಸವೇನು ಎಂದರೆ ಮೇಕೆಯನ್ನು ಸೆಲೆಕ್ಷನ್ ಚೆನ್ನಾಗಿ ಮಾಡಬೇಕು. ಯಾವ ರೀತಿ ಮೇಕೆಯನ್ನು ಸೆಲೆಕ್ಷನ್ ಮಾಡಬೇಕು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈಗ ನಾವು ಮೇಕೆಯನ್ನು ಯಾವ ಜಾಗದಲ್ಲಿ ಸಾಕಬೇಕು ಎಂದು ತಿಳಿದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಮೇಕೆಯನ್ನು ಎತ್ತರದಲ್ಲಿ ಮತ್ತು ನೀರು ನಿಲ್ಲದ ಜಾಗದಲ್ಲಿ ಸಾಕುವುದು ಉತ್ತಮ. ಮಳೆ ಬಂದಾಗ ನೀರು ನಿಲ್ಲುವ ಜಾಗದಲ್ಲಿ ಸಾಕಿದರೆ ರೋಗಗಳು ಸಾಧ್ಯತೆ ಹೆಚ್ಚಾಗುತ್ತದೆ. ಶೆಡ್ನಲ್ಲಿ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಬರಬೇಕು. ನೆಲ ಯಾವಾಗಲೂ ಒಣಗಿರಬೇಕು. ಶೆಡ್ ಸ್ವಚ್ಛವಾಗಿರದಿದ್ದರೆ ಹಲವು ಸಮಸ್ಯೆಗಳು ಬರುತ್ತವೆ. ದುರ್ವಾಸನೆ ಬರುತ್ತದೆ, ನೊಣ ಮತ್ತು ಸೊಳ್ಳೆಗಳ ಕಾಟ ಇರುತ್ತದೆ, ಕಾಲು ಮತ್ತು ಚರ್ಮದ ಸಮಸ್ಯೆಗಳು ಬರಬಹುದು, ಸೋಂಕು ಹರಡುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಮೇಕೆಯನ್ನು ನಾವು ಈ ರೀತಿ ಹೊರಗೆ ಮೇವು ಮೇಯಲು ಬಿಟ್ಟರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ನಮಗೆ ರಾತ್ರಿ ಚಿಕ್ಕ ಜಾಗದಲ್ಲಿ ಕೂಡಾಕಬಹುದು. ಉದಾಹರಣೆಗೆ ಈ ರೀತಿ ಅಟ್ಟಣೆ ಒಳಗೆ ಅಥವಾ ಈ ರೀತಿ ಕೊಟ್ಟಿಗೆಯಲ್ಲಿ ಕೂಡಾಕಬಹುದು. ನಾವು ಈ ಶೆಡ್ನಲ್ಲಿ ನೋಡುತ್ತಿರಬಹುದು. ಅಟ್ಟಣೆ ಮಾಡಿರುವುದರಿಂದ ನೀರಿನ ಸಮಸ್ಯೆ ಇಲ್ಲ, ಆದರೆ ಗಾಳಿ ಬೆಳಕು ಚೆನ್ನಾಗಿ ಇಲ್ಲ. ಅದರಿಂದ ನಮಗೆ ರೋಗಗಳು ಬರುವ ಸಾಧ್ಯತೆ ಇದೆ. ನಾವು ಅದರಿಂದ ಬಿಸಿಲಿನಲ್ಲಿ 1 ಗಂಟೆ ಅಥವಾ 2 ಗಂಟೆ ಮೇಯಲು ಬಿಟ್ಟರೆ ಉತ್ತಮವಾಗಿ ಮೇಕೆಗಳು ಬರುತ್ತವೆ ಮತ್ತು ಆರೋಗ್ಯವಾಗಿ ಇರುತ್ತವೆ. ನಮಗೆ ಮೇಕೆಯನ್ನು ಮೇಯಲು ಬಿಡೋದಿಕ್ಕೆ ಜಾಗ ಇಲ್ಲವೆಂದರೆ ಏನು ಮಾಡಬಹುದು ಎಂದು ತಿಳಿದುಕೊಳ್ಳಬಹುದು. ಅದರಿಂದ ಉದಾಹರಣೆಗೆ 1 ಕುಂಟೆ ಅಥವಾ 2 ಕುಂಟೆ ಜಾಗದಲ್ಲಿ ಸುತ್ತ ಬೇಲಿ ಹಾಕಿ ಯಾವುದಾದರೂ ಸೊಪ್ಪು ಕಟ್ಟಿ ಬಿಟ್ಟರೆ ಸಾಕು. ಆಗ ನಿಮ್ಮ ಮೇಕೆ ಆರೋಗ್ಯವಾಗಿ ಇರುತ್ತೆ ಮತ್ತು ಒಂದು ಕಡೆ ನೆರಳು ಇರಬೇಕು. ಆಗ ಮೇಕೆಗೆ ಹೆಚ್ಚು ಬಿಸಿಲು ಬಂದರೆ ನೆರಳಿಗೆ ಹೋಗಿ ನಿಲ್ಲುತ್ತೆ. ಶೆಡ್ ಯಾವ ರೀತಿ ಇರುತ್ತೆ ಎಂದು ಎಕ್ಸಾಂಪಲ್ಗೆ ಯಾವುದಾದರೂ ನೆಕ್ಸ್ಟ್ ಟೈಮ್ ಶಾರ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡುತ್ತೀನಿ. ಈಗ ವಿಡಿಯೋ ಇಲ್ಲ, ಅದರಿಂದ. ಮೊದಲು ಮೇಕೆಯನ್ನು ಸಾಕುವವರು ತಪ್ಪು ಮಾಡುವ ಕೆಲಸವೇನು ಎಂದರೆ ಹಲವಾರು ಆರೋಗ್ಯ ನೋಡದೆ ಕಡಿಮೆ ಬೆಲೆ ಇರುವ ಮೇಕೆ ಖರೀದಿಸುತ್ತಾರೆ. ನಂತರ ಔಷಧಿ ಖರ್ಚು ಹೆಚ್ಚಾಗುತ್ತದೆ. ಗಾಳಿ ಮತ್ತು ಸ್ವಚ್ಛತೆ ಇಲ್ಲದ ಶೆಡ್ನಲ್ಲಿ ಮೇಕೆಗಳಿಗೆ ರೋಗಗಳು ಬೇಗ ಬರುತ್ತದೆ. ಡಿವಾರ್ಮಿಂಗ್ ಮತ್ತು ವ್ಯಾಕ್ಸಿನೇಷನ್ ಮಾಡಿಸದೇ ಇರುವುದು. ಕೇವಲ ಎಲೆ ಅಥವಾ ಕೇವಲ ಹುಲ್ಲು ಕೊಟ್ಟರೆ ಸಾಕಾಗುವುದಿಲ್ಲ, ಸಮತೋಲನ ಆಹಾರ ಬೇಕು. ಅನುಭವ ಇಲ್ಲದೆ 20-30 ಮೇಕೆಗಳಿಂದ ಆರಂಭಿಸಿದರೆ ಕಷ್ಟವಾಗಬಹುದು. ಮೊದಲು 2-5 ಮೇಕೆಗಳಿಂದ ಆರಂಭಿಸುವುದು ಉತ್ತಮ. ಮತ್ತು ಇನ್ನೊಂದು ವಿಷಯ ಏನೆಂದರೆ ಬ್ರೀಡಿಂಗ್ ಮೇಕೆ ಉತ್ತಮವಾಗಿರಬೇಕು. ಆ ಮೇಕೆ ಯಾವ ರೀತಿ ಸೆಲೆಕ್ಷನ್ ಮಾಡೋದು ಎಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಟಾಪಿಕ್ ಆಗಿರುತ್ತೆ ಅಂದರೆ ಬ್ರೀಡಿಂಗ್ ಬಗ್ಗೆ ಮತ್ತು ಮೇಕೆಗಳಿಗೆ ಯಾವ ರೀತಿ ಫುಡ್ ಕೊಡಬೇಕು, ಈ ಎಲ್ಲ ರೀತಿಯೂ ಮಾಹಿತಿಯನ್ನು ತಿಳಿಸುತ್ತೀನಿ. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಮೇಕೆ ಸಾಕುತ್ತೀರ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.